ಹಾಯ್ ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಾಟೆ ಆಗಿರೋದ್ರಿಂದ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಇದು ಕೋಟಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಸೊ ಇದು ಪ್ಯಾಲೇಸ್ ಹತ್ರನೇ ಇದೆ. ನೀವು ನೋಡ್ತಾ ಇರ್ಬೋದು, ಅಲ್ಲಲ್ಲಿ ರೆಡ್ ಕಲರ್ ಮತ್ತು ಬ್ಲೂ ಕಲರ್ ಲೈಟ್ಸ್ ಹಾಕಿದ್ದಾರೆ ರಾಜನ್ ಸುತ್ತಮುತ್ತಲೂ ಸ್ಟ್ಯಾಚ್ಯೂಸ್ ಹತ್ರ. ಸೊ ಅದೇನಂತ ಗೆಸ್ ಮಾಡಿ ನನಗೆ ಹೇಳಿ, ಗೊತ್ತಾಗಲಿಲ್ಲ ನನಗೆ ಅದೇನು ಅಂತ. ನೆಕ್ಸ್ಟ್ ಇದು ಬಂದು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ಪ್ಯಾಲೇಸ್ ಪಕ್ಕದಲ್ಲಿ ಇದೆ. ತುಂಬ ಚೆನ್ನಾಗಿರುವಂಥ ದೇವಸ್ಥಾನ, ಭಾಳ ಒಳ್ಳೆ ದೇವಸ್ಥಾನ, ಪವರ್ಫುಲ್ ಗಾಡು. ಅಲ್ಲಿ ತಾಯತ್ತು ಕೂಡ ಹಾಕ್ತಾರೆ. ತಾಯತ್ತು ಕಾಸ್ಟ್ ಬಂದು 60 ರೂಪೀಸ್ ತಾಯತ್ತು ಅನಿಸುತ್ತೆ. ಆಮೇಲೆ ಸುತ್ತಮುತ್ತಲು ದೇವಸ್ಥಾನಗಳು ಬಂದು ಚಂದ್ರಮೌಳೇಶ್ವರ ದೇವಸ್ಥಾನ ಒಂದು ಕಡೆ ಇದೆ. ಆಮೇಲೆ ಸಿದ್ಧಿವಿನಾಯಕ ದೇವಸ್ಥಾನವೂ ಒಂದು ಕಡೆ ಇದೆ. ಆಮೇಲೆ ಒಂದು 2-3 ದೇವಸ್ಥಾನಗಳು ಕೂಡ ಇದೆ ಸುತ್ತಮುತ್ತಲು. ಆಮೇಲೆ ಪ್ಯಾಲೇಸಲ್ಲಿ ಲೈಟ್ ಹಾಕಿರಲಿಲ್ಲ. ಏನಕ್ಕೆ ಅಂತಂದರೆ ಮನಮೋಹನ್ ಸಿಂಗ್ ತೀರೋಗಿದ್ರಲ್ವ, ಸೊ ಅದಕ್ಕೆ 2 ಡೇಸ್ ಲೈಟ್ಸ್ನ ಸ್ಟಾಪ್ ಮಾಡಿದ್ದಾರೆ. ಇದು ನಮ್ಮ ನ್ಯೂಸ್ ಚಾನಲಲ್ಲಿ ನೋಡಿದೆ. ಸೊ ಲೈಟಿಂಗ್ಸ್ ಏನೂ ಹಾಕಿರಲಿಲ್ಲ, ಇಲ್ಲಾಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪ್ಯಾಲೇಸ್ ಮಾತ್ರ. ನಾವು ಏನು ಅಂದ್ಕೊಂಡಿದ್ದು ಅಂದರೆ ದೇವಸ್ಥಾನಕ್ಕೆ ಮುಗಿಸ್ಕೊಂಡು ನೆಕ್ಸ್ಟ್ ಪ್ಯಾಲೇಸ್ಗೆ ಹೋಗೋಣ, ಎಕ್ಸಿಬಿಷನ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಆಗಲಿಲ್ಲ. ಏನಕ್ಕಂದರೆ ದರ್ಶನನ ತೊಗೊಳೋದಕ್ಕೇ 9 o'clock ಆಯಿತು. ಏನಕ್ಕಂದರೆ ತುಂಬ ರಶ್ ಇತ್ತು. ಯಾಕಂದರೆ ಸಾಟರ್ಡೆ ಅಲ್ವಾ, ಸಾಟರ್ಡೆ ಅಂದರೆ ತುಂಬ ರಶ್ ಇರುತ್ತೆ. ಆಮೇಲೆ ಹನುಮಾನ್ ಚಾಲೀಸ್ ಹಾಕಿರ್ತಾರೆ ದೇವಸ್ಥಾನ ಎದುರುಗಡೆನೆ. ಒಂದು ಕಡೆ ಲೆಫ್ಟ್ ಸೈಡ್ ಕನ್ನಡ ಹಿಂದಿಯಲ್ಲಿ, ಆಮೇಲೆ ರೈಟ್ ಸೈಡ್ ಕನ್ನಡದಲ್ಲಿ ಹಾಕಿರ್ತಾರೆ. ಆಮೇಲೆ ದೇವಸ್ಥಾನದಿಂದ ಆಚೆ ಬಂದ ತಕ್ಷಣ ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದ ತೊಗೊಂಡ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಪ್ಯಾಲೇಸ್ ಆಚೆಯಿಂದನೇ ತೆಗೆದೆ ನಾನು ಫೋಟೋ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಪ್ಯಾಲೇಸ್ ಎಲ್ಲನೂ. ಒಳಗಡೆ ಹೋಗೋಕ್ಕಾಗಲಿಲ್ಲ. ಈವನ್ ಫ್ಲವರ್ ಶೋ ಕೂಡ ನಡೀತಾ ಇದೆ. ಬಟ್ 9ಗೆ ಕ್ಲೋಸ್ ಆಯಿತು ಪ್ಯಾಲೇಸ್ ಟೈಮಿಂಗ್ಸ್ ಬಂದು. ಸೊ ಒಳಗಡೆ ಹೋಗೋಕ್ಕಾಗಲಿಲ್ಲ. ನೆಕ್ಸ್ಟ್ ಅಲ್ಲಿಂದ ನಾವು ಇನ್ನು ಮನೆಗೆ ಹೊರಡೋಣ ಅಂತ ಬಂದ್ವಿ. 9:45 ಆಯಿತು. 9:45 ಆದರೂ ಸಿಟಿ ಸ್ವಲ್ಪ ರಶ್ ಆಗೇ ಇತ್ತು. ಯಾಕಂದರೆ ಈಗ ಇದು ಡಿಸೆಂಬರ್ ಮಂತ್ ನಡೀತಾ ಇರೋದ್ರಿಂದ. ನೆಕ್ಸ್ಟ್ ಇಲ್ಲಿ ಬಂದು ನಾವು ಸ್ಪೆಷಲ್ ಪೂರಿ ತೊಗೊತೀವಿ. ಇದು ಪೂರಿಗಳು ಎವ್ರಿಡೇ ಸಿಗುತ್ತೆ, ಎಕ್ಸೆಪ್ಟ್ ಕೂಡ ನಮ್ಮಲ್ಲಿ ಇದ್ದೇ ಇರುತ್ತೆ ಅದು ಪೂರಿ ಸೆಂಟರು. ನಮಗೆ ತುಂಬ ಫೇವ್ರೆಟ್ ಪೂರಿ ಸಿಗುತ್ತೆ ಇಲ್ಲಿ, ತುಂಬ ಚೆನ್ನಾಗಿದೆ. 15 ರೂಪೀಸ್ಗೆ ಕೊಡ್ತಾರೆ ಒಂದು ಪಾಕೆಟು. ನಾವು ತೊಗೊಂಡ್ರೆ ಒಂದು 5-6 ಪಾಕೆಟ್ಸ್ ಎಲ್ಲ ತೊಗೊಂಡ್ಬಿಡ್ತೀವಿ. ಇದು ಬಂದು ಅರಸು ಮೇನ್ ರೋಡಲ್ಲಿದೆ. ಇದು ಡೈಲಿ ಇಡ್ತಾರೆ. ಇದು ತುಂಬ ಫೇಮಸ್ ಪೂರಿ. ಅಂದರೆ ಎಷ್ಟೋ ಜನ ಆದರೂ ಎಲ್ಲೇ ಇದ್ರೂ ಬಂದು ತೊಗೊಂಡು ಹೋಗ್ತಾರೆ. ನಾವು ಅರಸು ರೋಡಿಗೆ ಬಂದಾಗೆಲ್ಲ ನಾವು ಅದನ್ನೇ ನೋಡ್ತಾ ಇರ್ತೀವಿ, ಲೈಕ್ ಇದಾರಾ ಇಲ್ಲ ಅಂತ. ಆಮೇಲೆ ಅಲ್ಲಿಂದ ಫ್ರೂಟ್ಸ್ ತೊಗೊಂಡು ಮನೆಗೆ ಹೋಗ್ತೀವಿ. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.